ಹಾಗೂ ಕ್ಷೇತ್ರ ಪುನರ್ ವಿಂಗಡಣೆ ಒಂದು ಸುವರ್ಣ ಅವಕಾಶವನ್ನು ನಾರಿ ಶಕ್ತಿ ಪ್ರದರ್ಶನ ಮೀಸಲಾತಿ ಕಸಿದುಕೊಂಡ ಕಾಂಗ್ರೆಸ್ ವಿರುದ್ಧ ಚಿಂತಾಮಣಿಯಲ್ಲಿ ಬಿಜೆಪಿ ಪ್ರತಿಭಟನಾ ರ್ಯಾಲಿ. ಚಿಂತಾಮಣಿಯ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಬಿಜೆಪಿ ಪ್ರತಿಭಟನಾ ಮೆರವಣಿಗೆ. ಕೈ ನಾಯಕರ ವಿರುದ್ಧ ಕಿಡಿಕಾರಿದ ಕಾರ್ಯಕರ್ತರು. ಮಹಿಳಾ ಮೀಸಲಾತಿ ಜಾರಿಗೆ ಕಾಂಗ್ರೆಸ್ ಅಡ್ಡಿ. ಬಿಜೆಪಿ ವತಿಯಿಂದ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ. ಚಿಂತಾಮಣಿ. ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಐತಿಹಾಸಿಕ ನಾರಿ ಶಕ್ತಿ ವಂದನ್ ಅಧಿನಿಯಮ ಮತ್ತು ಕ್ಷೇತ್ರ ಪುನರ್ ವಿಂಗಡಣೆ ಪ್ರಕ್ರಿಯೆಗೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಅಸಹಕಾರ ತೋರುತ್ತಿವೆ ಎಂದು ಆರೋಪಿಸಿ ಚಿಂತಾಮಣಿ ತಾಲೂಕು ಬಿಜೆಪಿ ಘಟಕವು ಇಂದು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ದಶಕಗಳ ಕಾಲ ಮಹಿಳಾ ಮೀಸಲಾತಿಯನ್ನ ಮೂಲೆಗುಂಪು ಮಾಡಿದ್ದ ಕಾಂಗ್ರೆಸ್ ಈಗ ಕೇಂದ್ರ ಸರ್ಕಾರ ಅದನ್ನು ಜಾರಿಗೆ ತರುತ್ತಿದ್ದರೂ ತಾಂತ್ರಿಕ ಅಡೆತಡೆಗಳನ್ನು ಒಡ್ಡುವ ಮೂಲಕ ಮಹಿಳೆಯರಿಗೆ ಸಿಗಬೇಕಾದ ನ್ಯಾಯಯುತ ಹಕ್ಕನ್ನು ವಿಳಂಬ ಮಾಡುತ್ತಿದೆ ಎಂದು ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ ಮತ್ತು ಬಿಜೆಪಿ ಮುಖಂಡ ವೇಣುಗೋಪಾಲ್ ರವರು ಆಕ್ರೋಶ ವ್ಯಕ್ತಪಡಿಸಿದರು. ಸಾಂವಿಧಾನಿಕವಾಗಿ ನಡೆಯಬೇಕಾದ ಕ್ಷೇತ್ರ ಪುನರ್ ವಿಂಗಡಣೆ ಪ್ರಕ್ರಿಯೆಯನ್ನು ರಾಜಕೀಯ ಲಾಭ ನಷ್ಟದ ದೃಷ್ಟಿಯಿಂದ ನೋಡುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಯಿತು. ಮಹಿಳೆಯರ ಸಬಲೀಕರಣಕ್ಕಾಗಿ ತಂದಿರುವ ಈ ಮೈಲಿಗಲ್ಲನ್ನು ಸ್ವಾಗತಿಸುವ ಬದಲು ರಾಜಕೀಯ ಪ್ರೇರಿತ ಅಸಹಕಾರ ತೋರುತ್ತಿರುವುದು ಖಂಡನೀಯ. ಕೂಡಲೇ ಕಾಂಗ್ರೆಸ್ ತನ್ನ ಪಟ್ಟಭದ್ರ ಹಿತಾಸಕ್ತಿಯನ್ನು ಬಿಟ್ಟು ಸಾಂವಿಧಾನಿಕ ಪ್ರಕ್ರಿಯೆಗಳಿಗೆ ಸಹಕರಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಳಿ ಅಧ್ಯಕ್ಷರಾದ ರಾಜಣ್ಣ, ಮಹೇಶ್ ಬಾಯ್, ರೋಹಿಣಿ, ಗೌತಮಿ, ಪೂಜಾ, ದೇವರಾಜ್, ಗಾಜಲ್ ಶಿವ ಸೇರಿದಂತೆ ನೂರಾರು ಮಹಿಳಾ ಕಾರ್ಯಕರ್ತರು ಭಾಗವಹಿಸಿದ್ದರು. ಆಗಲೇ ಕೂತ್ಕೊಂಡಿರೋರು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಮತಿ ಭಾರತಿ ನಗರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಈ ಪ್ರತಿಭಟನಾ ರ್ಯಾಲಿ ಉದ್ದೇಶಿಸಿ ಮಾಡಿದ್ದಾರೆ. ಈಗ ನಾವು ಮಾನ್ಯ ದಂಡಾಧಿಕಾರಿಗಳಿಗೆ ನಮ್ಮ ಪ್ರತಿಭಟನಾ ಪತ್ರವನ್ನು ನಾವು ಸಲ್ಲಿಸಬೇಕಾಗಿಲ್ಲ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕು ಅಂತ ಕೊಡ್ತಾ ಇದ್ದೀವಿ. ಮಾನ್ಯ ದಂಡಾಧಿಕಾರಿಗಳು ಎಲ್ಲೇ ಇದ್ದು ಸಹ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಪತ್ರವನ್ನು ಸ್ವೀಕರಿಸಬೇಕಾಗಿದೆ. ಮಹಿಳಾ ಮೀಸಲಾತಿಯನ್ನು ವಿರೋಧಿಸಿದಂತಹ ಕಾಂಗ್ರೆಸ್ ಸರ್ಕಾರ ಮತ್ತು ಅದರ ಮಿತ್ರ ಪಕ್ಷಗಳು ಇವತ್ತು ಮಹಿಳಾ ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಆ ವಿಚಾರವಾಗಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡಿ ಮಾನ್ಯ ದಂಡಾಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯ ಭವನ ಬೆಂಗಳೂರು. ಮಾನ್ಯರೇ, ವಿಷಯ ಮಹಿಳಾ ಮೀಸಲಾತಿ ಜಾರಿ ಮತ್ತು ಪುನರ್ ಕ್ಷೇತ್ರ ವಿಂಗಡಣೆ ಪ್ರಕ್ರಿಯೆಗೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಅಸಹಕಾರ ಮತ್ತು ವಿರೋಧದ ಕುರಿತು ಖಂಡನೆ ನಿರ್ಣಯ. ಗೌರವೀಯರೇ, ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ನಾರಿ ಶಕ್ತಿಯ ಸಬಲೀಕರಣಕ್ಕಾಗಿ 50% ಇರುವ ಮಹಿಳೆಯರ ಅಭ್ಯುದಯಕ್ಕಾಗಿ ತರಲಾದ ನಾರಿ ಶಕ್ತಿ ವಂದನ್ ಅಧಿನಿಯಮ ಮಹಿಳಾ ಮೀಸಲಾತಿ ಒಂದು ಮೈಲುಗಲ್ಲು. ಆದರೆ ಈ ಐತಿಹಾಸಿಕ ಬದಲಾವಣೆಯನ್ನು ಸ್ವಾಗತಿಸಿ ಸರ್ಕಾರ ಸಹಕಾರ ನೀಡುವ ಬದಲು ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಇಂಡಿ ಕೂಟ ರಾಜಕೀಯ ಪ್ರೇರಿತ ಅಸಹಕಾರವನ್ನು ತೋರಿಸುತ್ತಿರುವುದು ಅತ್ಯಂತ ಖಂಡನೀಯ. ಪ್ರಜಾಪ್ರಭುತ್ವದ ವಿರೋಧಿ, ಸಾಮಾನ್ಯ ಜನರ ಹಿತಾಸಕ್ತಿಯ ಸಂಗತಿಯಾಗಿದೆ. ದಶಕಗಳ ಕಾಲ ಮಹಿಳಾ ಮೀಸಲಾತಿಯನ್ನು ನೆರೆಗುದಿಗೆ ತಳ್ಳಿದ ಕಾಂಗ್ರೆಸ್ ಈಗ ಕೇಂದ್ರ ಸರ್ಕಾರವು ಅದನ್ನು ಕಾರ್ಯರೂಪಕ್ಕೆ ತರುತ್ತಿದ್ದರೂ ಸಹಕಾರ ನೀಡದೆ
ಹೊಟ್ಟೆಗಾಲು ಹಾಕುತ್ತಿರುವುದು ಅವರ ಮಹಿಳಾ ವಿರೋಧ ಮನಸ್ಥಿತಿಯನ್ನು ಎತ್ತಿ ತೋರುತ್ತಿದೆ. ಪುನಶ್ಚೇತನ ವಿಂಗಡಣೆ ವಿರೋಧ ಸಂವಿಧಾನಿಕವಾಗಿ ನಡೆಯುವ ಪರವಾಗಿ ದಂಡಾಧಿಕಾರಿಯ ಪರವಾಗಿ ನಡೆಸುವಲ್ಲಿ ತಹಸೀಲ್ದಾರರಿಗೆ ತಂದಿದ್ದಾರೆ. ನಮಗೆ ನೀಡಿದ ಸರ್ಕಾರ ಮತ್ತೆ ನಿಮಗೆ ಸರ್ಕಾರಕ್ಕೆ ಯಾವುದೇ ಒಂದು ಖಾತೆ ಇಲ್ಲ. ಎಲ್ಲರೂ ನಿಮಗೆ ಮೊಬೈಲ್ ಇಲ್ಲದೆ ಇಟ್ಕೊಡ್ರಮ್ಮ, ಮೊಬೈಲ್ ಇಲ್ಲ ಇಲ್ಲಿ ನಮ್ಮ ಸ್ವಲ್ಪ ಆ ಕಡೆ ಲೆಫ್ಟ್ ಸ್ವಲ್ಪ ಆ ಕಡೆ. ನಮಗೆ ಪ್ರೆಸಿಡೆಂಟ್ ಇರುವಾಗ ನಮ್ಮ ರೀತಿಯಲ್ಲಿ ಒಬ್ಬ ಕೊಲೆಗಾರನಿಗೆ ಕೋರ್ಟು ಇವನು ಕೊಲೆಗಾರ ಅಂತ ತೀರ್ಮಾನ ಮಾಡಿ ಅವನಿಗೆ ಕೋರ್ಟು ಅತ್ಯುತ್ತಮ ನ್ಯಾಯಾಲಯ, ಅದಕ್ಕಿಂತ ಮುಂಚೆ ಮೇಲೆ ಯಾವುದಿಲ್ಲ. ಆ ನ್ಯಾಯಾಲಯ ಅವನು ಕೊಲೆಗಾರಕ ಅಂತ ಹೇಳಿ ಅವರಿಗೆ ಶಿಕ್ಷೆ ಕೊಟ್ಟು ಜೈಲಿಗೆ ಹಾಕಿದೆ. ಅವರ ಪರವಾಗಿ ಮೆರವಣಿಗೆ ಹೋಗಿದ್ದೆ ನೀವು ಅವಕಾಶವನ್ನ ಸರ್ಕಾರದಿಂದ ಮಾಡಿಕೊಡ್ತೀವಿ. ನಾವು ಒಂದು ಮಹಿಳಾ ಯಾವಾಗಲೂ ಮಹಿಳೆಯರು ಬೀದಿ ಬಿಟ್ಟು ಹೋರಾಟ ಮಾಡಲ್ಲ ಸರ್. ಅವರಿಗೆ ಅವತ್ತಾದ ಕೆಲಸ ಇರ್ತದೆ. ಇವತ್ತು ಅವರ ಪುನರ್ಜೀವಿ ಕೊಡಲಿಲ್ಲ ಏಕನ್ನ ವಿಪಕ್ಷ ಮಾಡಿದೆ ಎನ್ನುವ ನಿಟ್ಟಿನಲ್ಲಿ ನಾನು ಆದ್ರಿಂದ ಇದು ನ್ಯಾಯಯುತವಾಗಿ ಇದನ್ನು ಕೂಡ ಮಾಡಿಕೊಂಡಿಲ್ಲ. ಇದನ್ನು ಕೂಡ ಅವರಿಗೆ ತಹಸೀಲ್ದಾರರಿಗೆ ನಾವು ಮನವರಿಕೆಯನ್ನು ಮಾಡಿಕೊಟ್ಟಿದ್ದು ನಿರ್ಧಾರ ಮಾಡಿ ನಿರ್ಧಾರವನ್ನು ಕೂಡ ಕೊಡಬೇಕಾಗಿದೆ. ಅರ್ಧದಷ್ಟು ಮತದಾರರು ಮಹಿಳೆಯರು ಇದ್ರೂ ಕೂಡ, ಪಾಪ್ಯುಲೇಷನ್ ನಲ್ಲಿ ಅರ್ಧದಷ್ಟು ಮಹಿಳೆಯರು ಇದ್ರೂ ಕೂಡ ಇವತ್ತು ಮಹಿಳೆಯರಿಗೆ ಸಿಗಬೇಕಾದಂತ ನ್ಯಾಯದ ಬಗ್ಗೆ ಆಡಳಿತಾತ್ಮಕವಾಗಿ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಮಹಿಳೆಯರಿಗೆ ಸಿಗಬೇಕಾದಂಥ 33% ರಿಸರ್ವೇಷನ್ ಬಗ್ಗೆ ಇವತ್ತು ಎಲ್ಲರೂ ಕೂಡ ಹೋರಾಟವನ್ನು ಮಾಡುವ ನಿಟ್ಟಿನಲ್ಲಿ ಈ ನಮ್ಮ ವ್ಯವಸ್ಥೆ ಈ ದೇಶದಲ್ಲಿ ನಡೆದಿದೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಮಹಿಳೆಯರು ಪ್ರತಿಯೊಬ್ಬ ನಾಗರಿಕರು ತಲೆ ತಗ್ಗಿಸುವಂತಹ ವಿಷಯ. ದೇವರು ಕೊಟ್ಟರು ಪೂಜಾರಿ ಬಿಡಲ್ಲ ಅಂತ ಒಂದು ಗಾದೆ ಇದೆ. ಪ್ರಯತ್ನಗಳನ್ನು ಹಿಂದಿನಿಂದ ಕೂಡ 1992ರಿಂದ ಪ್ರಾರಂಭ ಮಾಡಿದ್ರು ಕೂಡ ಇವತ್ತು ಸ್ವತಂತ್ರ ಬಂದು 79 ವರ್ಷ ಆದರೂ ಕೂಡ ಮಹಿಳೆಯರಿಗೆ ಆಡಳಿತಾತ್ಮಕವಾಗಿ ನ್ಯಾಯವನ್ನು ಕೊಡುವ ಕೆಲಸದಲ್ಲಿ ಪ್ರತಿಪಕ್ಷಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಈ ದೇಶಕ್ಕೆ ನಾನು ಸ್ವಾತಂತ್ರ್ಯ ತಂದುಕೊಟ್ಟೆ, ಈ ದೇಶಕ್ಕೆ ನಾನು ಸ್ವಾತಂತ್ರ್ಯ ತಂದುಕೊಟ್ಟೆ ಅಂತ ಕಿರಿಚುತ್ತಾ ಇರುವಂತ ಈ ಕಾಂಗ್ರೆಸ್ ಪಕ್ಷ ಇವತ್ತು ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸವನ್ನ ಮಾಡಿ ಮಹಿಳೆಯರ ಒಂದು ರೀತಿಯ ಈ ಮಸೂದೆಯ ಶಿಶು ಹತ್ಯೆಯನ್ನು ಮಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ಬೇಜವಾಬ್ದಾರಿತನದ ಒಂದು ಕೆಲಸವನ್ನ, ನಿರ್ಣಯವನ್ನ, ಹೆಜ್ಜೆಯನ್ನ ಈ ಕಾಂಗ್ರೆಸ್ ಮಾಡಿದೆ. ಇದನ್ನು ನಾವು ಮಹಿಳೆಯರು ತೀವ್ರವಾಗಿ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಮಹಿಳೆಯರ ಮೀಸಲಾತಿ ಮಸೂದೆ ಬೀಳಬಾರ್ದು, ಇದಕ್ಕೆ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕೆನ್ನುವ ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡುವುದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ, ಯುವ ಮೋರ್ಚಾ ಎಲ್ಲ ಒಟ್ಟಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈವನ್ ಪೇರೆಂಟ್ ಬಾಡಿ ಸಹೋದರರು ಕೂಡ ನಮಗೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಆದ್ರಿಂದ ಈ ಹೋರಾಟವನ್ನು ನಾವು ಕೈಗೊಂಡಿದ್ದೇವೆ. ಸೋಲು ಕಾಣಿಕೊಂಡು ತಾಯಿ ಸೋತಂಗಾಗುತ್ತೆ. ಸೋನಿಯಾ ಗಾಂಧಿ, ಮಮತಾ ಬ್ಯಾನರ್ಜಿ ಇವರೆಲ್ಲ ಈ ಮಹಿಳಾ ಮೀಸಲಾತಿನ ಎತ್ತಿಡಿಬೇಕು. ಇದ್ರ ವಿರುದ್ಧ ಷಡ್ಯಂತ್ರ ಮಾಡಿ ಇದಕ್ಕೆ ಅನ್ಯಾಯ ಮಾಡಿದ್ರೆ ಮುಂದಿನ ಪರಿಣಾಮ ಅನುಭವಿಸ್ತಾರೆ. ಈ ಮಹಿಳೆಯರೇ ತಾಯಂದ್ರೆ ಇವತ್ತು 50% ಇದ್ದು ಮಹಿಳಾ ಮೀಸಲಾತಿ ಸೋಲಾದಾಗ ಈ ದೇಶದಲ್ಲಿ ಅತಿ ದೊಡ್ಡ ಜನಘೋರ ಅಪರಾಧ ಆಗ್ತದೆ. ಆದ್ದರಿಂದ ಈ ಮಹಿಳಾ ಮೀಸಲಾತಿನ ಸೋಲು ಮಾಡಬೇಕು ಅಂತ ಓಡಾಡ್ತಾ ಇರುವಂಥ ಷಡ್ಯಂತ್ರ ವಿಫಲವಾಗಿ ಮುಂದೆ ಇದಕ್ಕೆ ಜೈಗಳಿಸ್ಲಿ ಅಂತೇಳಿ ಕೋರ್ಕೊಂಡು ಇವತ್ತು ದೇಶಾದ್ಯಂತ ನಡೀತಾ ಇರೋ ಹೋರಾಟದಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ. ಇವತ್ತು ಇಲ್ಲಿ ಮಹಿಳೆ ಕಾರ್ಯಕ್ರಮ, ಇವತ್ತು ಆ ಮಹಿಳಾ ಕಾರ್ಯಕ್ರಮ ಇವತ್ತು ಪಾಲ್ಗೊಂಡಂಥ ನಮ್ಮ ಭಾರತೀಯ ಕಟ್ನವರು ಅವ್ರ ಮುಖಾಂತರ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಚಿಂತಾಮಣಿ ಒಂದು BJP ಪ್ರಾಬಲ್ಯವಾಗಿ ಬೆಳೀತಾ ಇರುವಂಥ ಪಕ್ಷ ಆಗಿದೆ. ಆದ್ದರಿಂದ ಈ ಮಹಿಳಾ ಹೋರಾಟ ಹಾಗೂ ಸಂಜೆ ನಮ್ಮ RSS ಬೈಠಕ್ ಅಂತ ದೇವನಹಳ್ಳಿಯಲ್ಲಿದೆ, ಅದನ್ನು ಪಾಲ್ಗೊಳ್ತಾ ಇದ್ದೀವಿ. ಪ್ರಕೃತಿ ಅವೆಲ್ಲ ಏನಿಲ್ಲ, ಇನ್ನು ಮುಂದೆ ಓಕೆ.